ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯಲ್ಲಿ ಗೌರೆಡ್ಡಿಪಾಳ್ಯ ಬಳಿ ಜಯಮಂಗಲಿ ನದಿಗೆ ಅಡ್ಡಲಾಗಿ 18.50 ಕೋಟಿ ಚೆಕ್ ಡ್ಯಾಂ ಕ್ರಮ್ ಬ್ರಿಡ್ಜ್ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು, ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆಯಿಂದ ಕೇಂದ್ರ ಸರ್ಕಾರಕ್ಕೆ 3,000 ಕೋಟಿ ಪ್ರಸ್ತಾವನೆಯನ್ನ ಕಳುಹಿಸಲಾಗಿದೆ. ಇದರಲ್ಲಿ ಜಿಲ್ಲೆಯ ಕೊರಟಗೆರೆ, ಮಧುಗಿರಿ, ಚಿಕ್ಕನಾಯಕನಹಳ್ಳಿ ತಾಲೂಕುಗಳು ಸೇರಿದ್ದು ಈಗಾಗಲೇ 178 ಕೋಟಿ ಅನುಮೋದನೆ ನೀಡಲಾಗಿದೆ. ಕಳೆದ 2.5 ವರ್ಷದಲ್ಲಿ ಜಿಲ್ಲೆಯಲ್ಲಿನ ಎಸ್ಸಿ ಮತ್ತು ಎಸ್ಟಿ ಜನಾಂಗದ ಸುಮಾರು 12,264 ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ. ಸುಮಾರು 966 ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗಿದೆ. ಸುಮಾರು 1,345 ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುತ್ತಿದೆ. ಮುಂದಿನ ತಿಂಗಳು ರಾಜ್ಯ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆ ಮಾಡಲು ಈಗಾಗಲೇ ಮುಖ್ಯಮಂತ್ರಿಗಳ ಸಭೆ ನಡೆದಿದ್ದು, ಪಾರದರ್ಶಕವಾಗಿ ಗುಣಮಟ್ಟದ ದಿನಸಿ ಸರಬರಾಜು ಮಾಡಲು ಸರ್ಕಾರ ತೀರ್ಮಾನಿಸಿದೆ ಎಂದರು. ಆದಷ್ಟು ತೀವ್ರದಲ್ಲಿ ನೀವೇನು ನಿಮ್ಮ ಅಪೇಕ್ಷೆ ಇದೆ ಬಿಚಿಗಂ ಬ್ಯಾರೇಜ್ ಮಾಡಬೇಕಂತ ಹೇಳಿ ಅದಕ್ಕೆ ನಮ್ಮ DPR ತಯಾರು ಮಾಡಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ಅದಕ್ಕೆ ಮಂಜೂರಾತಿ ಕೊಟ್ಟು ಶ್ರೀಮಾನ್ ರಾಜಣ್ಣವ್ರ ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ ಇಬ್ಬರು ಬಂದು ಶಂಕುಸ್ಥಾಪನೆ ಮಾಡುವಂಥ ಕಾರ್ಯಕ್ರಮ ಮಾತು ಹೇಳಿ ಇವತ್ತು ಇನ್ನೂ ಈ ಜಿಲ್ಲೆಯಲ್ಲಿ ಅನೇಕ ಕಾಮಗಾರಿಗಳು ನಾವು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಮಧುಗಿರಿ ಕ್ಷೇತ್ರದಲ್ಲಿ ಸಹಿತ ಶ್ರೀಮಾನ್ ರಾಜಣ್ಣವ್ರ ಪ್ರಯತ್ನದಿಂದ ಕಳೆದ 2.5 ವರ್ಷದಲ್ಲಿ ಸುಮಾರು 380-390 ಕೋಟಿ ಕೆಲಸ ಮಾಡೋದು. ಅದ್ರ ಜೊತೆಯಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ನೀರು ಬೀಳ್ತಂತಾರೆ ಎಲ್ಲ ಕಡೆ 150 ಬೋರ್ವೆಲ್ ಹಾಕ್ತಾರೆ. 150 ಬೋರ್ವೆಲ್ ಕೇಳಿದ್ರೆ 150 ಬೋರ್ವೆಲ್ ಅವ್ರು ಕೊಟ್ಟಿವಿ. ನಾವು ಹೈಯೆಸ್ಟ್ ಬೋರ್ವೆಲ್ ಜಿಲ್ಲಾದಲ್ಲಿ ಸ್ಟೇಟ್ನಲ್ಲಿ ನಿಮ್ಮ ಜಿಲ್ಲೆಗೆ ನಾವು ಕೊಟ್ಟಿವಿ. ನೀವು ಹೇಳಿದ್ರಿ ಇಲ್ಲಿ ಬಡವರಿದ್ದಾರೆ, ರೈತರಿದ್ದಾರೆ, ಈ ಜಿಲ್ಲೆಗೆ ಜಾಸ್ತಿ ಕೊಡ್ಬೇಕಂತೇಳಿ. ಅದೇ ರೀತಿಯಾಗಿ ಡಾಕ್ಟರ್ ಪರಮೇಶ್ವರ್ ಅನೇಕ ಬಾರಿ ಹೇಳಿದರು. ಹಾಗಾಗಿ ಈ ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ ಮಾಡುವ ಎಲ್ಲ ಕೆಲಸ ನಾವು ಮಾಡ್ತೇವೆ. ಅದ್ರ ಜೊತೆಯಲ್ಲಿ ವೃಷಭಾವತಿ ವ್ಯಾಲಿಗೆ ಸಹಿತ ತಂದು ಕೆಳಗಡೆ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಮೊದಲನೇ ಸ್ಟೇಜ್ದಲ್ಲಿ 1,081 ಕೋಟಿ ಹೋದ ವರ್ಷ ಶ್ರೀಮಾನ್ ಸಿದ್ದರಾಮಯ್ಯನವರು ರಾಜ್ಯದ ಮೇರೆಗೆ ಮಾಡಬೇಕು ಕೆರೆಗಳು ತುಂಬತಕ್ಕಂಥ ಕೆಲಸ ಅಂತೇಳಿ ಮಂಜೂರಾತಿ ಕೊಟ್ಟು ಟೆಂಡರ್ ಆಗಿ ಕೆಲಸ ನಡೀತಾ ಇದೆ. ಈ 2 ನಾವು ನೆಕ್ಸ್ಟ್ ಇಯರ್ ಮಾಡಬೇಕಾಗಿತ್ತು. ಈಗ 650 ಕೋಟಿ ಎಡಿಷನಲ್ ಆಗಿ ನಮಗೆ ತಕ್ಷಣ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಮಗೆ ಅನುಮತಿ ಕೊಡೋದ್ರ ಮುಖಾಂತರ ಸೆಕೆಂಡ್ ಸ್ಟೇಜ್ ಇದು 1 ವರ್ಷ ಮೊದಲೇ ನಾವು ಮಾಡಿ 1,700 ಕೋಟಿಲಿಂದ ಈಗಾಗಲೇ ನಾವು ವೃಷಭಾವತಿ ವ್ಯಾಲಿಯಿಂದ ಬ್ಯಾಂಗ್ಳೂರಿನಿಂದ ಆ ನೀರು ತಂದು ಈ ತುಮಕೂರು ಮತ್ತು ಮುಂದೆ ಹೋಗಿ ಬೇರೆ ಗೌರಿಬಿದನೂರು ತನಕ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈ ದಿಶೆಯಲ್ಲಿ ಒಟ್ಟಾರೆ ಏನು ನಮ್ಮ ರಾಜಣ್ಣವ್ರ ಮಾರ್ಗದರ್ಶನದಲ್ಲಿ ಸಹಕಾರ ಇಲಾಖೆದಲ್ಲಿರ್ಬೋದು, ಇಡೀ ರಾಜ್ಯಾದ್ಯಂತವರು ಎಲ್ಲ ಕಡೆ ಇರ್ತಕ್ಕಂಥ ಜನರ ಜೊತೆ ಸಂಪರ್ಕ ಇಟ್ಕೊಂಡು ಆ ಸಹಕಾರ ಇಲಾಖೆಯನ್ನು ಪ್ರೋತ್ಸಾಹಿಸುವಂಥ ಮತ್ತು ಜನಪರವಾಗಿ ರೈತರ ಪರವಾಗಿ ಅನುಕೂಲವಾಗುವಂಥ ಅನೇಕ ತೀರ್ಮಾನಗಳು ತೆಗೆದುಕೊಳ್ಬೇಕು. ಅವು ಈ ಸೊಸೈಟಿಗಳಿರ್ಬೋದು, ತಾಲೂಕು ಸೊಸೈಟಿಗಳಿರ್ಬೋದು, PLDಗಳಿರ್ಬೋದು, DCC ಬ್ಯಾಂಕ್ಗಳಿರ್ಬೋದು, ರಾಜ್ಯ ಮಟ್ಟದ SLD ಇರ್ಬೋದು, ಅವ್ರ ಮಾರ್ಗದರ್ಶನದಲ್ಲಿ ಅವ್ರ ಸಹಕಾರ ಸಚಿವರಿದ್ದಾಗ ಮತ್ತು ಸಚಿವರಾಗ ಮೊದಲನೇ ಸಹಿತ ನಮಗೆಲ್ಲ ಸಾಕಷ್ಟು ವರ್ಷಗಳಿಂದ ಪರಿಚಯದಲ್ಲಿಂದ ಜನಪರವಾಗಿ ಬಡವರ ಪರವಾಗಿ ಸದಾಕಾಲ ಅವರ ತೀರ್ಮಾನಗಳು, ಚರ್ಚೆ ಮತ್ತು ಅವರ ಆಶ್ವಾಸನೆಗಳು ನಮ್ಮ ಭಾಗದಲ್ಲಿ ಸಹಿತ ಸಾಕಷ್ಟು ಸಂಪರ್ಕ ಇರ್ತಕ್ಕಂಥದ್ದು. ಆ ರೀತಿಯಾಗಿ ನಮ್ಮ ಇಲಾಖೆಯಿಂದ ಶ್ರೀಮಾನ್ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನೇ ಕೆಲಸಗಳಿದ್ರು ಸಹಿತ ಈ ಭಾಗದಲ್ಲಿ ನಾವು ನಮಗೆಲ್ಲರಿಗೂ ಮಾಡಿಕೊಡ್ತೀವಿ ಅಂತ ಮಾತನ್ನು ಹೇಳಿ, ಇವತ್ತು ಸುಮ್ಮನೆ ನಾವು ಕೇವಲ ಬಂದು ನೋಡಿ ಹೋಗ್ಬೇಕು ಸೈಟ್ ಅಂತ ಹೇಳಿದ್ರು. ಅಂದರೆ ದಾರಿ ಉದ್ದಕ್ಕೂ ಎಲ್ಲ ಕಡೆ ಎಲ್ಲ ಹಳ್ಳಿಗಳಲ್ಲಿ ಜನ ನಿಂತಿದ್ರು. ಅವ್ರದ್ದಾದಂಥ ಬೇಡಿಕೆಗಳು ಶಾಸಕರಿಗೆ ಹೇಳಿದ್ರು. ಅವರು ಅದರ ಜೊತೆಯಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಇದ್ರೂ ಸಹಿತ ಈ ಕ್ಷೇತ್ರಕ್ಕೆ ಆದಷ್ಟು ತೀವ್ರವಾಗಿ ಮಾಡಿಕೊಡ್ತದೆ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ನಾನು ಮನಸ್ಸಿನ ಮಾತುಗಳು. ಈ ಸಂದರ್ಭದಲ್ಲಿ ಶಾಸಕ KN ರಾಜಣ್ಣ, ಸಣ್ಣ ನೀರಾವರಿ ಇಲಾಖೆ ಕಾರ್ಯದರ್ಶಿ BK ಪವಿತ್ರ, ಮುಖ್ಯ ಇಂಜಿನಿಯರ್ ಪ್ರಕಾಶ್, ಶ್ರೀಹರಿ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ಅಧೀಕ್ಷಕ ಇಂಜಿನಿಯರ್ ಗುರು, AAA ತಿಪ್ಪೇಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಾಜಿನಮ್ಮ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಆದಿ ನಾರಾಯಣ ರೆಡ್ಡಿ ಸೇರಿದಂತೆ ಇತರರು ಹಾಜರಿದ್ದರು.